ಇದುವರೆಗೂ ಎಲ್ಲರೂ ಇಲ್ಲಿ ಸರ್ ಎಲ್ಲ ಒಕ್ಕಲಿಗ ಸಮುದಾಯದ ಎಲ್ಲ ಮುಖಂಡರಿಗೂ ನನ್ನ ನಮಸ್ಕಾರಗಳು. ಎಲ್ಲ ಸಮುದಾಯನ ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಎಲ್ಲ ಸಮುದಾಯದವರು ಇಲ್ಲಿ ಸೇರೋರು. ಇಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಮೂಲ ಕಾರಣಕರ್ತರು, ಇದರ ಫೌಂಡರು ನಮ್ಮ ವಿ ಕೃಷ್ಣಪ್ಪನವರು. ಸುಮಾರು 25 ವರ್ಷಗಳಿಂದ ಸತತವಾಗಿ ಈ ಯಲಾಂಗದಲ್ಲಿ ಸಂಘನ ಸ್ಥಾಪನೆ ಮಾಡಬೇಕು ನಾವು ಅಂತೇಳಿ ಹೋರಾಟ ಮಾಡಿದ್ರು ನಮ್ಮ ಕೃಷ್ಣಪ್ಪನವರು. ಮೊದಲನೇದಾಗಿ ಸುರೇಶ್ ಕಾಕೋಳು ಸುರೇಶ್ ಅಧ್ಯಕ್ಷ ಆಗಿದ್ದರು, ಆಮೇಲೆ ಕೃಷ್ಣಣ್ಣವರು ಅಧ್ಯಕ್ಷ ಆದರು. ಏನಾದರೂ ಮಾಡಿ ಇಲ್ಲೊಂದು ಜಾಗ ಮಾಡಬೇಕು ನಾವು, ನಮ್ಮ ಜನಾಂಗದ ಜಾಗ ಸುಮಾರು 80% ಜಾಗ ಹೋಗಿದೆ. ಇಲ್ಲಿ ಎಲ್ಲ ವ್ಯವಸಾಯ ಮಾಡ್ತಿದ್ದಂಥ ಜಾಗ ಇದು. ಇಲ್ಲಿ ಎಲ್ಲಾದರೂ ಏನಾದರೂ ಮಾಡಿ ಒಂದು ಜಾಗ ನಮ್ಮದು, ನಮ್ಮ ಒಕ್ಕಲಿಗರ ಜನಾಂಗದ್ದು ಅಂಥೇಳಿ ಒಂದು ಜಾಗ ಮಾಡಬೇಕು ಅಂಥೇಳಿ ಸಾಕಷ್ಟು ಹೋರಾಟ ಮಾಡ್ಕೊಂಬಂದರು ಎಲ್ಲನೂ. ಕೃಷ್ಣಣ್ಣವರು ಅವ್ರು ಹೇಳಬೇಕು ಅಂತಂದರೆ ನಿಜವಾಗ್ಲೂ ಕೃಷ್ಣಣ್ಣವ್ರು ಇಲ್ಲಿಲ್ಲ ಅಂದರೆ ನಾವು ಯಾರೂ ಈ ಸಂಘ ಮಾಡ್ತಾಯಿರಲ್ಲ. ಇದು ಸತ್ಯವಾದ ಮಾತಿದು. ಏನಾದರೂ ಒಬ್ಬ ಮುಖಂಡರ ಹತ್ರ ಹೋಗಬೇಕು, ಮಿನಿಸ್ಟ್ರ್ ಹತ್ರ ಹೋಗ್ಬೇಕಂದ್ರೆ ನಮಗಿಂತ ಮೊದಲೇ ಹೋಗ್ಬಿಟ್ಟು ಆರ್ ಟಿ ನಗರ ಎ ಟು ಬಿ ಹತ್ರ ಕಾತ್ಕೊಂಡಿರೋರು. ನಾವಾಗ್ಬೋದು, ಬಸಣ್ಣ ಆಗಿರ್ಬೋದು, ಸೀನಣ್ಣ ಆಗಿರ್ಬೋದು, ಶ್ರೀನಿವಾಸ್ ಪಟೇಲ್ ಆಗಿರ್ಬೋದು, ಸುರೇಶ್ ಆಗಿರ್ಬೋದು. ಇಲ್ಲಿ ನಾವೆಲ್ಲ ಯಪ್ಪನ ಮುಂದೆ ಹೋದ್ಮೇಲೆ ನಾವು ಹಿಂದೆ ಹೋಗಿರಿ, ಎಲ್ಲಿದ್ದೀಯಪ್ಪ, ಎಲ್ಲಿ ಬರ್ತಾ ಇದ್ದೀರಪ್ಪ ಅಂತ ಕರಿತಾ ಇರೋರು ನಮ್ಮನ್ನು. ಆ ಒಂದು ಮುಂದಾಳತ್ವ ತಗೊಂಡು ಇವತ್ತೇನಾದರೂ ನಮಗಿಲ್ಲಿ ಇಷ್ಟು ಜನ ಕೂತ್ಕೊಂಡು ಒಂದು ಕೆಲಸ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದನ್ನು ನಾವಿಲ್ಲೆಲ್ಲ ಏನು ಸೇರಿ ಇವತ್ತು ಮಾತಾಡ್ತಾಯಿದ್ರೋ ಅದಕ್ಕೆ ಮೂಲ ಕಾರಣ ಕೃಷ್ಣಣ್ಣವರು. ಏನೇ ಆಗಿರಲಿ, ಒಂದು ಮನೆ ಒಳಗೆ ಒಬ್ಬ ಯಜಮಾನ್ರು ಇದ್ದಂಗೆ, ಯಜಮಾನ್ರೇ ಸಂಸಾರನ ಕೈ ಬಿಟ್ಟರೆ ಮನೆಯಾಗಿರೋರೆಲ್ಲ ಕೈ ಬಿಟ್ಬಿಡ್ತಾರೆ. ಅದೇ ರೀತಿ ನಮ್ಮ ಸಂಘನ ಕಟ್ಟಬೇಕು ಅಂತೇಳಿ ಕೃಷ್ಣಣ್ಣವ್ರು ಪಣ ತೊಟ್ಟಿದ್ರಿಂದ ಅದು ಸಾಕಷ್ಟು. ಅದ್ರ ಇಷ್ಟು ಹೇಳಬೇಕು ಅಂದರೆ ಒಂದು ಅಲ್ಲ ಎರಡಲ್ಲ, ಸುಮಾರು ಸಾರಿ ಈ ಸುಮಾರು ಒಂದು 25 ವರ್ಷದಿಂದ ಕೇಳ್ತಾನೆ ಅವರ ಜಾಗನ. ಆ ಸರ್ಕಾರಕ್ಕೆ ಕಟ್ಟಬೇಕಾಗಿರೋನ ಟ್ಯಾಕ್ಸ್ ಡಿಪಾಸಿಟ್ ದುಡ್ಡನ್ನ ಕಟ್ಬಿಟ್ಟು ಸುಮಾರು 8-10 ಸಾರಿ ಕೇಳವ್ರೆ ನಮ್ಮ ಈ ಜಾಗ, ಈ ಹೌಸಿಂಗ್ ಬೋರ್ಡಲ್ಲಿ ಜಾಗನ. ಯಾರೂ ಜಾಗ ಕೊಡಿಲ್ಲ. ಎಲ್ಲ ಜನಾಂಗಕ್ಕೂ ಜಾಗ ಕೊಟ್ಟವ್ರೆ. ಮುಸ್ಲಿಮ್ಸ್ ಕೊಟ್ಟವ್ರೆ, ಲಿಂಗಾಯತರು ಕೊಟ್ಟವ್ರೆ, ಕ್ರಿಶ್ಚಿಯನ್ ಕೊಟ್ಟವ್ರೆ, ಬೋವಿಗೆ ಕೊಟ್ಟವ್ರೆ, ನಾಯ್ಡುಸ್ ಕೊಟ್ಟವ್ರೆ, ಎಲ್ಲ ಕೊಟ್ಟವ್ರೆ. ಯಾಕೆ ಹೆಂಗೆ ಕೊಟ್ಟವ್ರೆ ಅಂತಂದರೆ ನಮಗೂ ಇದು ಗೊತ್ತಿರಲಿಲ್ಲ. ಯಾರೂ ಅದ್ರ ಬಗ್ಗೆ ಚಿಂತೆ ಮಾಡಿರಲಿಲ್ಲ. ನಾವು ನಮ್ಮ ಜನಾಂಗಕ್ಕೆ ಒಂದು ಜಾಗ ಬೇಕು ಅಂತ ಹುಡ್ಕಕ್ಕೆ ಹೋದಾಗ ಗೊತ್ತಾಯಿತು, ಈ ಸಮುದಾಯಕ್ಕೆ ಕೊಟ್ಟವ್ರೆ, ಈ ಸಮುದಾಯಕ್ಕೆ ಕೊಟ್ಟವ್ರೆ, ಈ ಜಾಗ ಇಂಥವ್ರು ಕೊಟ್ಟವ್ರೆ ಅಂತ. ಆವಾಗ ಗೊತ್ತಾಯಿತು ನಮಗೆಲ್ಲನೂ. ಈ ಜಾಗನೂ ಯಾರಿಗಾನ ಕೊಟ್ಬಿಡೋರೋ ಏನೋ ಗೊತ್ತಿಲ್ಲ. ಈ ಸರ್ಕಾರಿ ಬಿಲ್ಡಿಂಗ್ ಒಂದಿತ್ತು, ಅದಕ್ಕೋಸ್ಕರ ಕೊಟ್ಟಂಗಿಲ್ಲ ಅಂತ ಅನ್ಕೊಂತೀರಿ ನಾವು. ಕೊನೆಗೆ ಹೋಗಿ ಕೃಷ್ಣಣ್ಣವ್ರ ಮುಖಾಂತರ ನಮ್ಮ ಎಂ ಕೃಷ್ಣಪ್ಪನವ್ರ ಹತ್ರ ಹೋಗಿ ಲೇಔಟ್ ಕೃಷ್ಣಪ್ಪನವ್ರ ಹತ್ರ ಹೋಗಿ ಕೃಷ್ಣಣ್ಣವರು ಮುಖಾಂತರ ಹೋಗಿದ್ದು. ಅದು ಬಿಡ್ರಿ, ಅವರು ನಾವು ಬಸಣ್ಣು, ನಮ್ಮ ಸೀನಣ್ಣು, ನಾನು, ನಮ್ಮ ಶ್ರೀನಿವಾಸ್ ಪಟೇಲು, ಸುರೇಶು, ಸುಮಾರು ಒಂದು 7-8 ಜನ ಸತತವಾಗಿ ಹಿಂದೆ ಬಿದ್ದ್ರಿ. ಪಾಪ ಭಾಳ ದೊಡ್ಡ ಮನುಷ್ಯರು ಅವರು. ಕೃಷ್ಣಣ್ಣವ್ರಿಗೆ ಅಷ್ಟೇ ಗೌರವ ಕೊಟ್ಟರು ಅವರು. ಅಷ್ಟಿಷ್ಟಲ್ಲ ಅವ್ರು ಗೌರವ ಕೊಟ್ಟಿರೋದು, ಭಾಳ ಗೌರವ ಕೊಟ್ಟರು. ಕರ್ಕೊಂಡೋಗಿ ಮನೆ ಒಳಗಡೆ ಕೂತ್ರಿಸಿ ಟಿಫನ್ ಕೊಡಿಸಿ, ಇನ್ನು ಈ ಕೆಲಸ ನಾನು ಮಾಡಿಕೊಡ್ತೀನಿ, ನೀವು ಚಿಂತೆ ಮಾಡಬೇಡ, ಇದು ನನ್ನ ಕೆಲಸ, ಇದು ನಾನು ಮಾಡಿಕೊಡ್ತೀನಿ ಅಂತೇಳಿ ಅವಾಗ ಕೃಷ್ಣಪ್ಪನವ್ರು ಮಾಡಿಕೊಟ್ರು. ಲೇಔಟ್ ಕೃಷ್ಣಪ್ಪನವರು. ಅದ್ರ ಬೆಲೆ ಜಾಸ್ತಿ ಇತ್ತು, 5 ಲಕ್ಷಕ್ಕೂ ಜಾಸ್ತಿ ಇತ್ತು, 5 ಕೋಟಿಗೂ ಜಾಸ್ತಿ ಇತ್ತು ಬೆಲೆ. ಏನೋ ಹೇಳಿದರು ಅಧಿಕಾರಿಗಳು, ಹೇಳಿದರು ಕೆಲವರು, ಆಲ್ಗೋರು ಹೇಳಿದರು 20 ಕೋಟಿ ಬಾಳ್ತದೆ ಕೊಟ್ಬಿಟ್ಟಿದ್ದೀರಾ ಅಂತ. 20 ಕೋಟಿ ಬೆಲೆ ಬಾಳ್ತದೆ, ನೀವು 5 ಕೋಟಿ ಕೊಟ್ಬಿಟ್ಟಿದ್ದೀರಲ್ಲ ಅಂತ ಸೋಮಣ್ಣ ಕಡೆಗೆ ಹೇಳಿದ. ಅಯ್ಯೋ, ನಾನು ಇದನ್ನು ಇಷ್ಟು ಕೊಟ್ಬಿಟ್ಟಿದ್ದೆ, ಇಷ್ಟು ಕೋಟಿ ಕೊಟ್ಬಿಟ್ಟವ್ರೆ. ಸಾಕಷ್ಟು ಚರ್ಚೆಗಳು ನಡೆದು ಇಷ್ಟೆಲ್ಲ ಆಗಬೇಕಾದ್ರೆ ಕಾರಣ 15-20 ವರ್ಷದಿಂದ ಹೋರಾಟ ಮಾಡ್ಕೊಂಬರ್ಬೇಕಾದ್ರೆ ಇದನ್ನು ತಡೆ ಮಾಡ್ತಿದ್ದರು ಯಾರೋ ಪುಣ್ಯಾತ್ಮರೆಲ್ಲ, ಕೆಲವರೆಲ್ಲ ಅಡೆತಡೆಗಳು ಮಾಡ್ಕೊಂಬರ್ತಾಯಿದ್ರು. ಅದರ ಮಧ್ಯೆ ಹೋರಾಟ ಮಾಡ್ಕೊಂಬಂದಿದ್ರು ನಾವೆಲ್ಲನೂ. ಹೋರಾಟ ಮಾಡ್ಕೊಂಬಂದು ಈಗ ಹೇಳಿದ್ರಲ್ಲ 80% ನಮ್ಮ ಜನಾಂಗದ ಜಾಗ ಹೋಗಿದೆ ಅಂತೇಳಿ. ಆವತ್ತೇ ನಮ್ಮ ಜನಾಂಗಕ್ಕೆ ಒಂದು ಜಾಗ ಕೊಡ್ಬೋದಾಗಿತ್ತು. ಎಲ್ಲ ವ್ಯವಸಾಯ ಮಾಡ್ತಾಯಿದ್ದಂಥ ಜಾಗ ಇದು ನಮ್ಮದು. ನಾವು ಸುಮಾರು ದಿನ
ಈಗ ಇಲ್ಲೇ ಈ ಭಾಗದಲ್ಲೇ ಬಾಡಿಗೆ ಮನೆ ತಗೊಂಡು ಬಾಡಿಗೆ ಬಿಲ್ಡಿಂಗ್ ತಗೊಂಡು ನಮ್ಮ ಸಂಘನ ನಡೆಸ್ಕೊಂಬರ್ತಾಯಿದ್ವಿ ನಾವೆಲ್ಲನೂ. ತಿಂಗಳಿಗೆ 15,000 ರೂಪಾಯಿ ಕೊಡ್ತಾಯಿದ್ರಿ ಬಾಡಿಗೆ ಕೊಟ್ಕೊಂಡು ಸಂಘ ನಡೆಸ್ಕೊಂಬಂದು ಕೊನೆಯಾಗ ನಾವು ಮಾಡಲೇಬೇಕು ಇಲ್ಲೊಂದು ಜಾಗ ಅಂಥೇಳಿ ಹೋರಾಟ ಮಾಡ್ಕೊಂಬಂದು ಈ ಮಟ್ಟಕ್ಕೆ ಒಂದು ತಗೊಂಬಂದು ನಿಲ್ಸವ್ರೆ. ಇಲ್ಲಿ ಒಂದು ಮುಖ್ಯವಾಗಿ ಇವರು ಆವಾಗ ಕೆಲವ್ರು ಹೇಳಿದ್ರು, ಇಲ್ಲಿ ಕೆಲವ್ರು ಭಯದಿಂದ ನಮ್ಮ ಜೊತೆ ಒಳಗೆ ಬರ್ತಾ ಇರಲಿಲ್ಲ. ಇದು ಸತ್ಯವಾದ ಮಾತಿದೆ. ಭಯ ಬಿದ್ದು ನಮ್ಮ ಜೊತೆಗೆ ಬರ್ತಾ ಇರಲಿಲ್ಲ. ಇವಾಗೂ ಕೆಲವ್ರು ಮಗ ತೋರ್ಸೋಕ್ಕೆ ಭಯನೇ ಇರ್ಬೋದೇನೋ, ಭಯ ಇರ್ಬೋದು. ಅದು ಯಾಕೆ ಭಯ ಬೀಳ್ತಾರೆ ಅಂದರೂ ಗೊತ್ತಿಲ್ಲ ನಮ್ಗೆ. ಇಲ್ಲಿ ನಾವು ಮಾಡ್ತಾ ಇರೋಂಥ ಕೆಲಸ ಸಾರ್ವಜನಿಕರ ಕೆಲಸ ನಾವು ಮಾಡ್ತಾ ಇರೋದು, ಸರ್ವ ಜನಾಂಗದ ಕೆಲಸ ಮಾಡ್ತಾ ಇರೋದು. ಬರೀ ಗೌಡ್ರುಗಳಿಗಂತ ಬರೀ ಒಕ್ಕಲಿಗರಿಗೆ ಅಂತ ಅಲ್ಲ ಈ ಕೆಲಸ ಮಾಡ್ತಾ ಇರೋದು. ಎಲ್ಲೇ ಆಗಿರಲಿ. ಇವಾಗ ಕೃಷ್ಣಪ್ಪನವ್ರು ಹೇಳಿದ್ರು, ದೊಡ್ಡಬಳ್ಳಾಪುರದಲ್ಲಿ ಒಂದು ಚೌಲ್ಟ್ರಿ ಕಟ್ಟಿದ್ದೀನಿ, ಘಾಟಿ ಒಳಗೆ ಒಂದು ಚೌಲ್ಟ್ರಿ ಕಟ್ಟಿದ್ದೀನಿ ಅಂತೇಳಿ. ಅದೇನು ಒಬ್ರಿಗೆ ಒಂದು ಇದಕ್ಕೆ ಸೀಮಿತವಾದಂಥ ಕೆಲಸ ಅಲ್ಲ. ಬಡವ್ರಿಗೊಂದು ಸ್ಕೂಲ್ ಕಟ್ಟಲಿ, ಅದು ಎಲ್ಲ ಜನಾಂಗಕ್ಕೆ ಅಂತೇಳಿ. ಎಲ್ಲ ಇವಾಗ ಮಠ ಮಾನ್ಯಗಳು ಇವೆಲ್ಲ ಮಾಡ್ತಾರೆ, ಎಲ್ಲ ಜನಾಂಗದ ಜನನೂ ಇರ್ತಾರೆ. ಅದೇ ರೀತಿ ನಾವು ನಮ್ಮನ್ನು ಈಗ ಒಂದು ಖಾಸಗಿ ಒಂದು ಇದನ್ನು ಮಾಡಿದಾಗ ಕೆಲವ್ರಿಗೆ ಏನೋ ಡಿಸ್ಕೌಂಟ್ ಕೊಟ್ಟರೆ ಹೌದಪ್ಪ ನಾವು ಇಲ್ಲಿಗೆ ಹೋದರೆ ಏನೋ ಕಡಿಮೆ ಬೆಲೆಗೆ ಸಿಗ್ತದೆ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೋರಾಟ ಮಾಡ್ಕೊಂಬಂದಿದ್ದು. ಈ ಹೋರಾಟಕ್ಕೆ ಸುಮಾರು 15-20 ವರ್ಷಕ್ಕೆ ಮೇಲ್ಪಟ್ಟು 20-25 ವರ್ಷ ಆಗಿರ್ಬೋದು ಇವರು ಪ್ರಾರಂಭ ಮಾಡಿ. 25 ವರ್ಷದಲ್ಲಿ ನಾವಿರಲ್ಲ, ಸುರೇಶರು ಕೃಷ್ಣಣ್ಣವರೇ ಮಾಡ್ಕೊಂಬಂದರು. ಆಮೇಲೆ ಮಧ್ಯೆ ಬಂದು ನಾವು ಬಸಣ್ಣವರು ಸೀನಣ್ಣವರು ಎಲ್ಲ ಸೇರ್ಕೊಂಡ್ರಿ ಜೊತೆ ಒಳಗೆ. ಮಾಡಲೇಬೇಕು ಈ ಜಾಗನ, ಏನಾದರೂ ಮಾಡಿ ಎಲ್ಲ ನಾವು ಒಂದು ಜಾಗ ಹಿಡಿಬೇಕು ಅಂತೇಳಿ. ಈಗ ಹೇಳಿದ್ನಲ್ಲ ಆವಾಗಲೇ, ಈ ಜಾಗ ಹುಡುಕ್ಬೇಕಾದ್ರೆ ಇಡೀ ಹೌಸಿಂಗ್ ಬೋರ್ಡೆಲ್ಲ ಹುಡುಕಿದ್ದೀರಿ. ಹೌಸಿಂಗ್ ಬೋರ್ಡೆಲ್ಲ ಹುಡುಕಿದ್ರು ಯಾವುದಾದ್ರೂ ಒಂದು ಇದಕ್ಕೆ ರಿಸರ್ವ್ ಮಾಡಿಟ್ಟವ್ರೆ ಜಾಗನ. ಎಲ್ಲ ಜನಾಂಗಕ್ಕೂ ರಿಸರ್ವ್ ಮಾಡಿರ್ತಾರೆ. ಅಲ್ಲೆಲ್ಲ ಒಂದು ಜಾಗ ಇತ್ತು, 1 ಎಕರೆ ಇತ್ತು. ಹೋದ್ರಿ, ಈ ಜಾಗ ಖಾಲಿನೇ ಇದೆ. ಇದು ಯಾರ್ದು ಅಂದರೆ ನಾಯ್ಡೂಸ್ಗೆ ಆಗೋಗ್ಬಿಟ್ಟದೆ ಅಂದರು. ಅಟ್ಟೂರು ಲೇಔಟ್ ಕಡೆ ನಾಯ್ಡೂಸ್ಗೆ ಆಗೋಗ್ಬಿಟ್ಟ. ಇದೇನಪ್ಪ ಗ್ರಾಚಾರ, ಏನೂ ಇಲ್ಲ ಇದ್ರಾಗ, ನಾಯ್ಡೂಸ್ ಕೊಟ್ಬಿಟ್ಟವ್ರಲ್ಲ ಈ ಜಾಗನ, ನಮ್ಮಂಥವರೆಲ್ಲ ಏನು ಕರ್ಮ ಮಾಡಿದರು ಇಲ್ಲಿ ಅಂತ ಅಂದ್ಕೊಂಡು ಅವಾಗೆಲ್ಲ ಹುಡ್ಕೊಂಬಂದು ಈ ಜಾಗನ ಅಧಿಕಾರಿಗಳ ಹತ್ರ ಹಿಡಿದು, ಇದು 20,000 ಅಡಿ ಏನೋ ಇತ್ತು, ಆ ಜಾಗನ ನಾವು ಗುರುತಿಸ್ರಿ. ನಾವು ಗುರುತಿಸಿದ್ಮೇಲೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಕೊಂಡ್ಲಿ ಅವರು. ಇರಲಿ, ಇರೋ ಜಾಗನೇ ನಾವೇನೋ ಮಾಡಿ ಇದನ್ನು ಕಾಯಿ ಮಾಡ್ಕೊಳ್ಳೋಣ ಅಂಥೇಳಿ ಹೋರಾಟ ಮಾಡ್ಕೊಂಬಂದ್ರೆ ಅದಕ್ಕೂ ಅಡೆತಡೆ ತಂದವ್ರೆ. ತಂದವ್ರೆ. ಇವೆಲ್ಲ ನಿಮ್ಮ ಹತ್ರ ಇವತ್ತು ನೋವಿಂದ ಹೇಳ್ಕೊಂತ ಇದ್ರು ನಾವೆಲ್ಲನೂ. ಆಗ ಇದನ್ನು ನಮಗೆ ಮಂಜೂರಾದಮೇಲೆ ಸೋಮಣ್ಣವ್ರ ಹತ್ರ ಹೋಗಿ ಬೆಲೆ ಕಡಿಮೆ ಮಾಡಿಸ್ಕೊಂಡ್ರಿ. 3,80,00,000ಕ್ಕೆ ಮಾಡಿಸ್ಕೊಂಡ್ರಿ. 3,80,00,000 ವಸೂಲಿ ಮಾಡಬೇಕಾದ್ರೆ ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಯಲಹಂಕ ಕಾನ್ಸ್ಟಿಟ್ಯೂನ್ಸಿ, ಬ್ಯಾಟರಾಂಪುರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಓಡಾಡ್ಕೊಂಬಂದ್ರಿ. 1.25 ಕೋಟಿ ವಸೂಲಿ ಆಯಿತು. ಎಲ್ರಿಗೂ ದುಡ್ಡು ಕೊಡೋದಕ್ಕೆ ಒಂಥರ ಮನಸ್ಸೈತೆ, ನಮ್ಮ ಜನಾಂಗಕ್ಕೆ ಸಹಾಯ ಮಾಡಬೇಕು ಅನ್ನೋ ಇದೈತೆ, ಹೃದಯ ಐತೆ. ಆದರೆ ಇವ್ರು ಮಾಡ್ತಾರೋ ಇಲ್ಲ ಅನ್ನೋದೊಂದು ಅವ್ರಿಗೆ ಮನಸ್ಸಲ್ಲಿ ಬರ್ತದೆ. ಅವಾಗ 25 ವರ್ಷದಿಂದ ಇವ್ರು ಮಾಡ್ತಿದ್ದವ್ರು ಇವಾಗ ಏನು ಮಾಡ್ತಾರೆ ಇವರು ಅನ್ನೋ ಒಂದು ಉದ್ದೇಶದಿಂದ ಕೃಷ್ಣಣ್ಣವರು, ನಮ್ಮ ಬಸಣ್ಣವರು, ಸೀನಣ್ಣವರು, ನಮ್ಮೆಲ್ಲರೂ ಬಲಂತಕ್ಕೋಸ್ಕರ 10 ಲಕ್ಷ ಕೊಟ್ಟವ್ರೆ, 5 ಲಕ್ಷ ಕೊಟ್ಟವ್ರೆ. ಕೆಲವರೆಲ್ಲ 15 ಲಕ್ಷನೂ ಕೊಟ್ಟವ್ರೆ, 50,000ನೂ ಕೊಟ್ಟವ್ರೆ, 1 ಲಕ್ಷನೂ ಕೊಟ್ಟವ್ರೆ, 2 ಲಕ್ಷನೂ ಕೊಟ್ಟವ್ರೆ. ಇಲ್ಲಿ ಚಂದ್ರಣ್ಣವ್ರು ಗೊತ್ತು, ಚಂದ್ರಣ್ಣವರು, ಈ ಕೃಷ್ಣಪ್ಪನವರು, ನಾವೆಲ್ಲ ಈ ಕಡೆ ಎಲ್ಲ ಹೋಗಿ ಅವ್ರ ಹತ್ರ ಎಲ್ಲ ವಸೂಲಿ ಮಾಡ್ಕೊಂಬಂದಿರಿ. ಭಾಗದಾಗ ಇಡೀ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಯಾರ್ಯಾರು ಸ್ವಲ್ಪ ಅನುಕೂಲವಾಗವ್ರ ಅವ್ರ ಹತ್ರ ಹೋಗಿ, ನೋಡಪ್ಪ ಇಂಥ ಜಾಗ ಮಾಡಿದ್ದೀರಿ, ನಾವು ಈ ಜಾಗಕ್ಕೆ ದುಡ್ಡು ಕಟ್ಟಿದ್ರೆ ನಮಗೆ ರಿಜಿಸ್ಟರ್ ಆಗ್ತದೆ ಅಂತೇಳಿ 1.25 ಕೋಟಿ ರೂಪಾಯಿ ವಸೂಲಿ ಮಾಡ್ಕೊಂಬಂದು 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಕಟ್ಟಿದ್ದೀರಿ. ಇನ್ನು 50 ಲಕ್ಷ ನಮ್ಮ ಇದರಲ್ಲೇ ಇದೆ ಸಂಘದಲ್ಲೇ, ಅದನ್ನು ಕಟ್ಬಿಡು ಅಂದರು ಕೃಷ್ಣಣ್ಣವರು. ಕಟ್ಬಿಡಪ್ಪ, ಅದು ಕಟ್ಬಿಡು ನೀನು ಅಂತಂದರು. ಇರಪ್ಪ ಒಂದು ರವಷ್ಟು ನಮ್ಮ ಸಾಮಾನ್ಯ ಜನಕ್ಕೆ 10% ಕೊಟ್ಟವ್ರೆ ಸರ್ಕಾರ. ನಮ್ಗೆ ಯಾಕೆ ಜಾಸ್ತಿ ಮಾಡ್ತಾವ್ರೆ ಇವರು? ನಮ್ಗೆ 10% ಅಂದರೆ ಒಂದು 30-35 ಲಕ್ಷ ಬೀಳ್ತದೆ ಅಷ್ಟೇ ನಮ್ಮದು. ಬೇಡ ಇರ್ರಿ, ಕೇಳೋಣ, ನಮ್ಮದೇ ಸರ್ಕಾರ ಅದೇ, ಹೋಗಿ ಕೇಳೋಣ ಅಂತಂದ್ಬಿಟ್ಟು ಅವಾಗ ಹೋರಾಟ ಮಾಡ್ಕೊಂಡು ಹೋದ್ರಿ. ಕೃಷ್ಣಣ್ಣವ್ರು ಬಂದರು, ಬಸಣ್ಣವರು, ಸೀನಣ್ಣ ನಾವೆಲ್ಲ ಹೋಗಿ ನಮ್ಮ ಕೃಷ್ಣ ಬೈರೇಗೌಡರ ಹತ್ರ ಹೋದ್ರಿ. ನಮಗೇನಾದರೂ ಮಾಡಿ ಇದನ್ನು ಕಡಿಮೆ ಮಾಡಿಸ್ಕೊಡ್ಬೇಕು ಅಂತೇಳಿ ಸುಮಾರು 2 ವರ್ಷ ಆಯಿತು. ಹೋಗಿ ಕೇಳ್ಕೊಂಡಾಗ ಆಯಿತು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ನಾವು ಅದನ್ನು ಫಾಲೋ ಮಾಡ್ಕೊಂಡು ನಮ್ಮ ಶ್ರೀನಿವಾಸ್ ಪಟೇಲು, ನಾವು ಈ ಯಜಮಾನ್ರಂದ್ರೂ ನಮ್ಮನ್ನು 1 ವಾರಕ್ಕೆ 3 ಸಾರಿ ಫೋನ್ ಮಾಡೋರು. ಏನಪ್ಪ ಹೋಗಿದ್ರಾ, ಮಾತಾಡಿದ್ರಾ, ಏನು ಮಾಡಿದ್ರಿ ಅಂತೇಳಿ. ಇವ್ರು ಫೋನ್ ಮಾಡ್ತಾಯಿದ್ರೆ ನಮಗೆ ಒಂಥರ ಚುಚ್ಚಿದಂಗೆ ಆಗೋದು.
ಏನಪ್ಪ ನಾವು ಈ ಅಪ್ಪನ ಹತ್ರ ಹೆಂಗೆ ತಪ್ಪಿಸ್ಕೊಳೋದು, ಇದನ್ನೇನಾದರೂ ಮಾಡಲೇಬೇಕಲ್ಲ ಅಂಥೇಳಿ ಕೊನೆಯ ಹಂತಕ್ಕೆ ತಗೊಂಬಂದಾಗ ಕೃಷ್ಣ ಬೈರೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ಸೈನ್ ಮಾಡಿ ಕ್ಯಾಬಿನೆಟ್ಟಿಗೆ ತರಬೇಕು. ಇನ್ನೇನು ತರೋ ಮಟ್ಟದಲ್ಲಿದೆ, ಕ್ಯಾಬಿನೆಟ್ಟಲ್ಲಿ ಲಿಸ್ಟು ಆಗಿದೆ, ಮೊನ್ನೆ ಪಿಳ್ಳಪ್ಪನವ್ರು ಹೇಳಿದ್ರು ಲಿಸ್ಟ್ ಆಗಿದೆ ಅಂತೇಳಿ. ಅಷ್ಟೊತ್ತಕ್ಕೆ ಸರ್ಕಾರ ಬದಲಾವಣೆ ಆಗಿಲ್ಲ, ಸಿ ಎಮ್ ಬದಲಾವಣೆ ಆಯಿತು. ಸಿ ಎಮ್ ಬದಲಾವಣೆ ಆಗದಿದ್ದು ಮುಂಚೆ ನಾನು ಸಿ ಎಮ್ ಅವ್ರ ಮನೆಗೆ ಹೋಗಿದ್ದೆ, ಡೆಪ್ಟಿ ಸಿ ಎಮ್ ಅವರಾಗಿದ್ದರು. ಅಣ್ಣ ಈ ಥರ ಆಗೈತೆ, ನಮಗೊಂದು ಜಾಗ ಬೇಕು ಅಲ್ಲಿ ಯಲಹಂಕದಾಗ, ನಾವು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದಿದ್ರಿ, ಆ ಜಾಗ ನಮ್ಮದು 80% ನಮ್ಮ ಜನಾಂಗದ ಜಾಗ, ಅದು ಇದನ್ನು ನೀವೇನಾದರೂ ಮಾಡಿಕೊಡ್ಬೇಕು ಅಂತ. ಅದು ಯಾವ ಲೆಕ್ಕ ಎತ್ಕೊಂಬರೋ ಅದ್ರನ್ನ ತಾಮನ್ ಕೂಡ ಅದೇನಾಯ್ತು ಅಂತಂದರು. ಆಮೇಲೆ ಒಂದು ಕಾಪಿ ತೊಗೊಂಡೋಗಿ ಕೊಟ್ಟೆ. ಇವಾಗ ಮುಖ್ಯಮಂತ್ರಿಗಳ ಕೈ ಕೊಡೋದನ್ನು ಸರಿ ಆಯಿತು, ನಾನು ನೋಡ್ತೀನಿ ಅಂದರು. ನಮ್ಗೆ ಒಳ್ಳೆ ಒಂದು ಅವಕಾಶ ಸಿಕ್ಕೈತೆ ಈಗ, ಅವ್ರ ಗಮನದಲ್ಲೂ ಇದೆ. ನಾಳೆ ಬೆಳಿಗ್ಗೆ ಇಲ್ಲಿಗೆ ಬಂದಾಗ ನಾವೆಲ್ಲರೂ ಸೇರಿ ಅವ್ರಿಗೊಂದು ಮನವಿ ಕೊಟ್ಟು, ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಬೇಕು, ನೀವು ಈ ಕೆಲಸ ನಮ್ಗೆ ಮಾಡಲೇ ಕೊಡಬೇಕು ಅಂತ ಕೇಳ್ಕೊಂಡಾಗ ಖಂಡಿತ ಮಾಡಿಕೊಡ್ತಾರೆ. ಅದರಲ್ಲೂ ನಾವು ಹೋರಾಟ ಮಾಡ್ತಾ ಇರೋದು ಒಬ್ಬರು ಒಂದು ಜನಾಂಗಕ್ಕಲ್ಲ, ನಾವಿಲ್ಲಿ ಹೋರಾಟ ಮಾಡ್ತಾ ಇರೋದು ಎಲ್ಲ ಜನಾಂಗಕ್ಕೂ ಆಗಬೇಕು ಅನ್ನೋದು ಒಂದು ದೃಷ್ಟಿ. ಆದರೆ ಎರಡೂ ಕ್ಷೇತ್ರಗಳಲ್ಲಿ ಬ್ಯಾಟರಾಂಪುರ ಇರ್ಬೋದು, ನಮ್ಮ ಯಲಹಂಕ ಇರ್ಬೋದು, ಸುಮಾರು 3.5-4 ಲಕ್ಷ ಇರೋಂಥ ಜನಾಂಗ, ನಮ್ಮ ಒಕ್ಕಲಿಗರ ಜನಾಂಗ. ಎರಡೂ ಕ್ಷೇತ್ರದಿಂದ ತಮಗೆಲ್ಲ ಗೊತ್ತಿದೆ ಎಷ್ಟು ಜನ ಅವರ ಒಕ್ಕಲಿಗರು ಇಲ್ಲಿ ಅಂತೀನಿ. ಯಾರೂ ಧೈರ್ಯವಾಗಿ ಈಚೆಗೆ ಬಂದಿರಲ್ಲ. ಕೃಷ್ಣಣ್ಣವ್ರೊಬ್ಬರನ್ನ ಬಿಟ್ಟರೆ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಇದನ್ನು. ಕೃಷ್ಣಣ್ಣವ್ರೊಬ್ಬರೇ ಮುಂದಾಳತ್ವ ವಹಿಸ್ಕೊಂಡು ಈ ಜಾಗ ನನ್ನ ಹೆಸರು ಸುಮಾರು ಸಾರಿ ಬರೆದು ಬಿಸಾಕ್ಬಿಟ್ರು, ಇಲ್ಲಿ ನಾನು ರಿಸೈನ್ ಕೊಟ್ಬಿಡ್ತೀನಿ ಅಂತೇಳಿ ಅಲ್ಲಿ ಕೂತ್ಕೊಂಡು ಬರೆದು ಬಿಸಾಕ್ಬಿಟ್ರು. ನೀನು ಇರೋ ಗಂಟ ನಾವು ಯಾರೂ ಮಾಡ್ಕೊಳಲ್ಲ, ನಾವ್ಯಾರೂ ಅಧ್ಯಕ್ಷ ಆಗಲ್ಲ, ನಿನ್ನ ಹೆಸರಿನಾಗೆ ಆಗಬೇಕು ಈ ಜಾಗನ ಅಂಥೇಳಿ ಸೀನಣ್ಣವರು ಬಸಣ್ಣವರು ನಾವೆಲ್ಲನೂ ಅದನ್ನು ತಡೆ ಹಿಡ್ಕೊಂಬಂದ್ರಿ. ಇವತ್ತು ನೋಡ್ರಿ ಅಯ್ಯಪ್ಪನು ಇಂಥ ವಯಸ್ಸಲ್ಲೂ ನಾವಾದರೂ ಒಂದು 10 ನಿಮಿಷ ಲೇಟಾಗಿ ಬರ್ತಾರೆ, ಅಯ್ಯಪ್ಪನು ಇಂಥ ಕರೆಕ್ಟ್ ಟೈಮ್ ಬರ್ತಾರೆ. ನನ್ನ ಮೇಲೆ ಮಧ್ಯಾಹ್ನ ಗಲಾಟೆ ಮಾಡಿದ್ರು, ಎಷ್ಟೊತ್ತಿಗೆ ಪ್ರೆಸ್ ಮೀಟ್ ಇರೋದು, ನನಗೆ ಹೇಳೇ ಇಲ್ಲ ನೀನು ಅಂತೇಳಿ. ಇಲ್ಲಪ್ಪ ರಾತ್ರಿ ಹೇಳಿದೆ ನಾನು ಅಂತ ಹೇಳಿದೆ, ನಾನು ಬೈದರು ನನ್ನ. ಈ ಥರ ಮಾಡ್ಕೊಂಬಂದಿದ್ದೀರಿ, ಒಳ್ಳೆಯ ಒಂದು ಕಾರ್ಯಕ್ರಮ. ಇವತ್ತು ನಾವೆಲ್ಲ ಒಟ್ಟಾಗಿ ಸೇರಿದ್ದೀರಿ. ನಾವು ವರ್ಷ ನಮ್ಮ ಮಟ್ಟಕ್ಕೆ ನಾವಿಲ್ಲಿ ಮಾಡ್ಕೊತಾ ಇದ್ರಿ. ಈ ಸಂಘದ ಆಫೀಸಲ್ಲಿ ಕೆಂಪೇಗೌಡ ಜಯಂತಿನ ನಮ್ಮ ಮಠದಲ್ಲೇ ನಾವೊಂದು 10-15-20 ಜನ ಸೇರ್ಕೊಂಡು ನಾವಿಲ್ಲಿ ಮಾಡ್ಕೊತಾ ಇದ್ರಿ. ಇವತ್ತೆಲ್ಲ ಮುಖಂಡರುಗಳು ಎಲ್ಲ ಸೇರಿ ನಿಮ್ಮ ಜೊತೆ ಒಳ್ಳೆ ಭಾಗವಹಿಸ್ತೀರಿ. ನಾವು ಸಂಘದ ವತಿಯಿಂದ ನಾವು ಕೆಂಪೇಗೌಡ ಜಯಂತಿ ಮಾಡಬೇಕು ಅಂಥೇಳಿ ಸತೀಶ್ ಆಗಿರ್ಬೋದು, ನಮ್ಮ ಸುಧಾಕರರಾಗಿರ್ಬೋದು, ಈ ಭಾಗದ ಎಲ್ಲ ಮುಖಂಡರುಗಳು ಇಲ್ಲೇನು ಸೇರವ್ರೆ ಇದ್ರ 4ರಷ್ಟು ಮುಖಂಡರುಗಳೆಲ್ಲ ಸೇರಿ ನಮ್ಮ ಸಂಘದ ವತಿಯಿಂದ ಯಶಸ್ವಿಯಾಗಿ ಮಾಡಬೇಕು, ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮುಂದಾಳತ್ವ ವಹಿಸ್ಕೊಂಡಿದ್ಕ ಎಲ್ಲ ಒಂದು ಕಡೆ ನಮ್ಮ ಜನಾಂಗ ಇದ್ದೀರಿ ಅಂತ ತೋರಿಸ್ಕೊಡ್ತಾರೆ ಅಂತ ನಮಗೆಲ್ಲ ಭಾಳ ಸಂತೋಷ ಆಗ್ತದೆ. ಇವಾಗಲೇ ಅಶ್ವಥ್ ಅವ್ರು ಮಾತಾಡಿದ್ರು. ಅಶ್ವಥ್ ಅವ್ರಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಕ್ರೋಶ ಎಷ್ಟಿದೆ ಅಂತ ಎಲ್ಲ ನೀವೇ ನೋಡಿದ್ರಿ. ಅದು ನಿಜವಾಗ್ಲೂ ಐತೆ, ಎಲ್ರಿಗೂ ಐತೆ, ಎಲ್ರಿಗೂ ಒಂದು ಆಕ್ರೋಶ ಇದೆ, ಮಾಡಲೇಬೇಕು ಅಂತೇಳಿ. ಒಕ್ಕಲಿಗ ಅಂತಂದರೆ ರೈತ, ಒಕ್ಕಲು ಅಂದ್ರೇ ರೈತ. ಅದು ರೈತನಿಗೆ ಅದು ಇದು ಸೂಕ್ತ. ಒಕ್ಕಲಿಗನ ಇವತ್ತು ದೇಶಕ್ಕೆ ಅನ್ನ ಹಾಕ್ತಾ ಇರೋನೇ ರೈತನ ಅನ್ನ ಹಾಕೋದಲ್ದರೆ ಬೇರೆ ಬೇರೆ ಉದ್ಯೋಗಗಳಲ್ಲೂ ಒಕ್ಕಲಿಗನವನೇ. ಇವತ್ತು ಒಕ್ಕಲಿಗಿನಿಂದ ಏನೇನು ಆಗಿದೆ ಅಂತ ತಮಗೆಲ್ಲ ಗೊತ್ತಿರ್ತದೆ. ನಾವೇನು ಬರೀ ಜಂಬ ಕೊಚ್ಕೊಂಡು ಹೇಳೋಂಥದ್ದಲ್ಲ. ದುಡಿಯೋನೂ ರೈತನೇ, ಬೆಳೆಯೋನೂ ರೈತನೇ, ಅನ್ನ ಹಾಕೋನೂ ರೈತನೇ, ನ್ಯಾಯ ಕೇಳೋನೂ ರೈತನೇ. ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀರಿ. ನಮ್ಮ ಜನಾಂಗ ಹಿಂದಕ್ಕೆ ಹೋಗ್ತಾವ್ರೆ. ಯಾಕೆ ಹಿಂದಕ್ಕೆ ಹೋಗ್ತಾವ್ರೆ ಅಂದರೆ ಹೊರಗಡೆಯಿಂದ ಜನ ಬಂದಿಲ್ಲಿ ನಮ್ಮ ಬೆಂಗಳೂರಲ್ಲಿ ಸೇರ್ಕೊಂಡವ್ರೆ, ಹಂಗಾಗಿ ನಮ್ಮ ಜನ ಹಿಂದಕ್ಕೆ ಹೋಗ್ತಾವ್ರೆ. ಎಲ್ಲ ಜನ ಬಂದಿರೋದಕ್ಕೆ ಇವತ್ತು ನಾವು ನಮ್ಮ ಜನಾಂಗ ಇವತ್ತು ನಮ್ಮ ಸಂಘ ಐತೆ, ನಮ್ಮ ಸಂಘ ಇದನ್ನು ನಾವು ಕಟ್ಟಬೇಕು. ಇವತ್ತೊಂದು ಒಳ್ಳೆ ಅವಕಾಶ ಬಂದದೆ, ನಾವೆಲ್ಲ ಹೋರಾಟ ಮಾಡೋಣ. ಈ ಕಾರ್ಯಕ್ರಮ ಇವತ್ತೇನು ಇಷ್ಟೊತ್ತು ಹೇಳಿದ್ರಲ್ಲ ಏನೇನು ಕಾರ್ಯಕ್ರಮಗಳವೆ ಅಂತೇಳಿ, ಆ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು, ಜನಕ್ಕೆ ತೋರಿಸ್ಬೇಕು, ಮಾದರಿ ಆಗಬೇಕು ಅಂತೇಳಿ ನಿಮ್ಮನ್ನೆಲ್ಲ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ.